ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 18/3/2025 ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಎಂಬ ಪರೀಕ್ಷೆ ನಡೆದಿದೆ. ವೆಬ್ಕಾಸ್ಟಿಂಗ್ ಇದೆ, ತುಂಬ ಕಷ್ಟ ಇದೆ. ಹಾಗಾದರೆ ನೀವು ಟಾಪರ್ ಆಗಬೇಕು ಅಂದರೆ ಸೋಷಿಯಾಲಜಿ ಎಂಬ ಸಬ್ಜೆಕ್ಟಲ್ಲಿ ನೀವು ಕೂಡ ಅಬೌವ್ 70 ಮಾರ್ಕ್ಸ್ ತಗೊಳ್ಬೇಕು ಅಂದರೆ ಈ ವಿಡಿಯೋದಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಯಾಕಂದರೆ ಪ್ರಶ್ನೆ ಪತ್ರಿಕೆ ಇಲ್ಲಿ ಬರುವಂತಹ ಪ್ರಶ್ನೆಗಳು ಇವು ಎಲ್ಲಿಯೂ ಕೂಡ ಮಿಸ್ಟೇಕ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಕ್ವಶನ್ಸ್ಗಳು ಬಿಟ್ಟು ಬೇರೆ ಯಾವುದೂ ಕೂಡ ಬರೋದಿಲ್ಲ. 1 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ಸ್ಗಳು ಇದರಲ್ಲಿ ಇದೆ. ಜಸ್ಟ್ ಫಾರ್ ಓನ್ಲಿ 43 ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಇದನ್ನು ಬಿಟ್ಟು ಯಾವುದೂ ಕೂಡ ಬರೋದಿಲ್ಲ. ಬನ್ನಿ ಹಾಗಾದರೆ ಶುರು ಮಾಡೋಣ. ಬನ್ನಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಕೊನೆವರೆಗೂ ನೋಡಿ. ಬನ್ನಿ, ಮೊದಲನೆಯ ಕ್ವಶನ್ ಬಂದ್ಬಿಟ್ಟು ಅಧ್ಯಾಯ 1. ಪ್ರತಿ ಅಧ್ಯಾಯದಲ್ಲಿ ಬರುವಂತಹ ಪ್ರತಿಯೊಂದು ಕ್ವಶನ್ಸ್ಗಳು, ಪ್ರತಿ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ಬನ್ನಿ, ಮೊಟ್ಟ ಮೊದಲನೆಯ ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಎಂಬ ಅಧ್ಯಾಯದಲ್ಲಿ ಡಾಕ್ಟರ್ BS ಗುಹಾರ್ ಅವರ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್. ಮೊದಲನೆಯ ಅಧ್ಯಾಯದಲ್ಲಿ ಎರಡನೆಯ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಅಂದರೆ ಆರ್ಯನೀಕರಣದ ಪ್ರಕ್ರಿಯೆಯ ಕುರಿತು ಟಿಪ್ಪಣಿ ಬರೆಯಿರಿ. ಇದು ಮೋಸ್ಟ್ ಇಂಪಾರ್ಟೆಂಟ್. 2 ಪ್ರಶ್ನೆ ಆಯಿತು ಮೊದಲನೇ ಲೆಸನಲ್ಲಿ. 3ನೇ ಲೆಸನ್ ವೈವಿಧ್ಯತೆಯ ಎಂದರೇನು, ವೈವಿಧ್ಯತೆಯು ಅಂಶಗಳನ್ನು ವಿವರಿಸಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 4ನೇ ಪ್ರಶ್ನೆ ಏಕತೆ ಎಂದರೇನು, ಏಕತೆಯ ಅಂಶಗಳು ವಿವರಿಸಿರಿ. 5ನೇದು ಭಾರತದ ಜನಸಂಖ್ಯೆ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿರಿ. ನೆಕ್ಸ್ಟು ರಾಷ್ಟ್ರೀಯ ಭಾವೈಕ್ಯತೆಯ ಡಾಕ್ಟರ್ ಸಂಪೂರ್ಣಾನಂದರ ಸಲಹೆಗಳನ್ನು ವಿವರಿಸಿರಿ. ಈ 6 ಪ್ರಶ್ನೆಗಳು ನಿಮ್ಮ ಮೊದಲನೇ ಅಧ್ಯಾಯದಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ 43 ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ ಅಲ್ವಾ. ಇದು 5 ವರ್ಷದ ಬೋರ್ಡ್ ಪರೀಕ್ಷೆಗೂ ಕೂಡ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು, ಹಾಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ. ಹಾಗೆ ನಾನು ಕೊಟ್ಟಂಥ ಪ್ರಶ್ನೆಗಳು ಇನ್ನೂವರೆಗೂ ಕೂಡ ಯಾವುದೇ ರೀತಿ ತಪ್ಪುಗಳು ಆಗಿಲ್ಲ. ಇವು ರಿಪೀಟ್ ಆಗೇ ಆಗ್ತವೆ. ಈ ಪ್ರಶ್ನೆಗಳೇ ಬರೋದು. ಓಕೆ, ಬನ್ನಿ. 2ನೇ ಅಧ್ಯಾಯ 2 ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಎಂಬ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತೇನೆ. ಬನ್ನಿ, ಈ 2ನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲನೆಯ ಪ್ರಶ್ನೆ ಜಾತಿ ಎಂದರೇನು, ಜಾತಿಯ ಲಕ್ಷಣಗಳನ್ನು ಬರೆದು ವಿವರಿಸಿರಿ. ಇಲ್ಲಿ ಜಾತಿ ಎಂದರೇನು 1 ಮಾರ್ಕ್ಸಿಗೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು. ನೆನ್ಪಿಟ್ಕೊಳ್ರಿ. ಜಾತಿ ಎಂದರೇನು, ಜಾತಿಯ ಲಕ್ಷಣಗಳನ್ನು ಬರೆದು ವಿವರಿಸಿರಿ ಅಂದರೆ 5 ಮಾರ್ಕ್ಸಿಗೆ ಕೇಳಿದಂಗೆ. ಹಾಗಾದರೆ 1, 2, 5, 10 ಮಾರ್ಕ್ಸಿಂದ ಇದರಲ್ಲೇ ಕವರ್ ಆಗ್ತದೆ. 2ನೇದು ಬ್ರಿಟಿಷರ ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. 2 ಪ್ರಶ್ನೆ ಆಯಿತು. 3ನೇದು ಸ್ವತಂತ್ರ ನಂತರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದಂತಹ ಬದಲಾವಣೆಯನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಅರ್ಥವನ್ನು ತಿಳಿಸಿ, ಪರಿಶಿಷ್ಟ ಜಾತಿಗಳ ಸಮಸ್ಯೆ ಅಥವಾ ದೌರ್ಬಲ್ಯಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಕರ್ನಾಟಕದ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಓಕೆ, ಇದು 2 ಪಾಠದಲ್ಲಿ 2ನೇ ಅಧ್ಯಾಯದಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ 5 ಪ್ರಶ್ನೆಗಳು. ಅಧ್ಯಾಯ 3 ಒಳಗೊಳ್ಳುವಿಕೆಯ ತಂತ್ರಗಳು. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಸಂವಿಧಾನಾತ್ಮಕ ಕ್ರಮಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕ್ರಮಗಳನ್ನು ವಿವರಿಸಿ ಅಂತ ಕೇಳ್ತಾರೆ. 3ನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಇರೋದಿದು. ಅಸ್ಪೃಶ್ಯರ ಏಳಿಗೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿರಿ ಅಂತ ಕೇಳ್ತಾರೆ. 5 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 10 ಮಾರ್ಕ್ಸಿಗೂ ಕೇಳ್ಬೋದು. ಮಹಿಳಾ ಸಬಲೀಕರಣ ಕಾರ್ಯತಂತ್ರಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಟೋಟಲ್ 3ನೇ ಅಧ್ಯಾಯದಲ್ಲಿ 4 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಇವು 4 ಕ್ವಶನ್ಸ್ಗಳನ್ನು ಮಾತ್ರ ಓದ್ಕೊಡ್ರಿ. ಅಧ್ಯಾಯ 4 ಅವಿಭಕ್ತ ಕುಟುಂಬ.
ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ. ನೆಕ್ಸ್ಟ್, ಅವಿಭಕ್ತ ಕುಟುಂಬದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. 2 ಪ್ರಶ್ನೆ ಆಯಿತು. 3ನೇ ಪ್ರಶ್ನೆ, ಅವಿಭಕ್ತ ಕುಟುಂಬದಲ್ಲಿ ಪರಿವರ್ತನೆಗಳನ್ನು ವಿವರಿಸಿರಿ. ಅವಿಭಕ್ತ ಕುಟುಂಬದಲ್ಲಿ ಆಗಿರುವಂತಹ ಪರಿವರ್ತನೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್, ಪಿತೃ ಪ್ರಧಾನ ಅಥವಾ ಮಾತೃ ಪ್ರಧಾನ ಇಲ್ಲಂ ಅಥವಾ ತರವಾಡುವುದ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಹೌದಾ? ನೆಕ್ಸ್ಟ್, ನರಸಿಂಗನವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ನರಸಿಂಗನವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಅಧ್ಯಾಯ 5 ಅಧ್ಯಾಯ 5ದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು: ಗ್ರಾಮ ಎಂದರೇನು, ಗ್ರಾಮದ ಲಕ್ಷಣಗಳನ್ನು ಬರೆಯಿರಿ ಮತ್ತು ವಿವರಿಸಿರಿ ಅಥವಾ ವಿವರಿಸಿರಿ ಅಂತ ಕೇಳ್ತಾರೆ. ಗ್ರಾಮ ಎಂದರೇನು, ಇದು 1 ಮಾರ್ಕ್ಸಿಗೂ ಕೂಡ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು, ಜೊತೆಗೆ 10 ಮಾರ್ಕ್ಸಿಗೆ ಕೇಳ್ಬೋದು, 5 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಗ್ರಾಮಾಧ್ಯಯನದ ಮಹತ್ವವನ್ನು ವಿವರಿಸಿರಿ, ಮಹತ್ವಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್, ಭಾರತೀಯ ಗ್ರಾಮಗಳ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್, ಕರ್ನಾಟಕ ರೈತರ ಆತ್ಮಹತ್ಯೆಗೆ R.S. ದೇಶಪಾಂಡೆ ಅವರು ನೀಡಿರುವಂತಹ ಕಾರಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಪಂಚಾಯತ್ ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ ಮತ್ತು ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಇದು 10 ಮಾರ್ಕ್ಸಿಗೆ ಕೇಳ್ಬೋದು, 5 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್, ಕರ್ನಾಟಕದಲ್ಲಿ ರೈತರ ಸಂಕಷ್ಟಕ್ಕೆ ನಿವಾರಣೆ ಮಾಡಲು ಸರ್ಕಾರ ಕೈಗೊಂಡಂತಹ ಕ್ರಮಗಳನ್ನು ಚರ್ಚಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ, ಕೊಳಚೆ ಪ್ರದೇಶ ಎಂದರೇನು, ಇದು 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಕೊಳಚೆ ಪ್ರದೇಶ ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ನಗರಗಳ ಸಮಸ್ಯೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಯಾಕಂದರೆ ಈ ಪಾಠದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ತುಂಬ ಕ್ವಶನ್ಸ್ಗಳು, ಇಷ್ಟು 6 ಪ್ರಶ್ನೆಗಳು ಈ ಒಂದು 5ನೇ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಅಧ್ಯಾಯ 6 ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆ. ಅಧ್ಯಾಯ 6ರಲ್ಲಿ ಪುಷ್ಕರ್ ವಾರ್ಷಿಕ ಜಾತ್ರೆಯ ಕುರಿತು ಟಿಪ್ಪಣಿ ಬರೆಯಿರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಅಧ್ಯಾಯದಲ್ಲಿ ಮೊದಲೇ ಪ್ರಶ್ನೆ. ನೆಕ್ಸ್ಟ್, 2ನೇ ಪ್ರಶ್ನೆ, ಬಸ್ತಾರ್ ದೊರಾಯಿ ಬುಡಕಟ್ಟು ಮಾರುಕಟ್ಟೆಯ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಬಸ್ತಾರ್ ದೊರಾಯಿ 2 ಒಂದೇ ಅರ್ಥವನ್ನು ಕೊಡುತ್ತದೆ. ಬುಡಕಟ್ಟು ಮಾರುಕಟ್ಟೆಯ ಬಗ್ಗೆ ಬರೆಯಿರಿ ಅಂತ ಎರಡನೇ ಪ್ರಶ್ನೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟು, ಸಮೂಹ ಮಾಧ್ಯಮಗಳ ಪ್ರಕಾರಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಸಮೂಹ ಮಾಧ್ಯಮಗಳ ಪ್ರಕಾರಗಳನ್ನು ವಿವರಿಸಿರಿ. ನೆಕ್ಸ್ಟ್, ಅಗೋಚರ ಮಾರುಕಟ್ಟೆ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಅಗೋಚರ ಮಾರುಕಟ್ಟೆ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಮಾರುಕಟ್ಟೆ ಅರ್ಥ ತಿಳಿಸಿ ಇದರ ಲಕ್ಷಣಗಳನ್ನು ವಿವರಿಸಿರಿ. ಮಾರುಕಟ್ಟೆಯ ಅರ್ಥವನ್ನು ತಿಳಿಸಿ ಇದರ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್, ಅಧ್ಯಾಯ 7ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಸಾಮಾಜಿಕ ಚಳುವಳಿ ಎಂದರೇನು, ಚಳುವಳಿಯ ಮೂಲಾಂಶಗಳನ್ನು ಬರೆಯಿರಿ. ಸಾಮಾಜಿಕ ಚಳುವಳಿ ಎಂದರೇನು, ಚಳುವಳಿಯ ಮೂಲಾಂಶಗಳನ್ನು ಬರೆಯಿರಿ. ಇದು ಮೊದಲನೇ ಪ್ರಶ್ನೆ, ಇಂಪಾರ್ಟೆಂಟ್. ನೆಕ್ಸ್ಟ್, 2ನೇ ಪ್ರಶ್ನೆ ಬಂದ್ಬಿಟ್ಟು, ಕ್ಯಾಥೋಲಿನ್ ಗೌರವರ ಪ್ರಕಾರ ರೈತರ ಚಳುವಳಿಗೆ ಕಾರಣವಾದಂತಹ ಅಂಶಗಳನ್ನು ಪಟ್ಟಿ ಮಾಡಿ ಮತ್ತು ಅದರ ಪ್ರಕಾರಗಳನ್ನು ವಿವರಿಸಿರಿ ಅಂತ ನಿಮಗೆ 10 ಮಾರ್ಕ್ಸಿಗೆ ಕೇಳುವಂತಹ ಒಂದು ಸಿಚುವೇಶನ್ ಬಂದೇ ಬರ್ತದೆ ಕ್ಯಾಥೋಲಿನ್ ಗೌರವರ ಪ್ರಕಾರ. ನೆಕ್ಸ್ಟ್, ಮಹಿಳಾ ಚಳುವಳಿಯ ಕುರಿತು ಟಿಪ್ಪಣಿ ಬರೆಯಿರಿ. ಮಹಿಳಾ ಚಳುವಳಿಯ ಕುರಿತು ಟಿಪ್ಪಣಿ ಬರೆಯಿರಿ. 7ನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು 4 ಇದ್ದಾವೆ. 4ನೇ ಪ್ರಶ್ನೆ ಯಾವುದು ಅಂದರೆ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ವಿವರಿಸಿರಿ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ವಿವರಿಸಿರಿ. ಓಕೆ. ನೆಕ್ಸ್ಟ್, ಅಧ್ಯಾಯ 8 ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ಅಧ್ಯಾಯ 8ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ನೆಕ್ಸ್ಟ್, 2ನೇ ಪ್ರಶ್ನೆ, ಆಧುನೀಕರಣದ ಕಾರಣಕ್ಕೆ
ಅಂಶಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಆಧುನೀಕರಣ ಕೇಳ್ಬೋದು, ಜಾಗತೀಕರಣ ಕೇಳ್ಬೋದು ಮತ್ತು ಖಾಸಗೀಕರಣ ಕೇಳ್ಬೋದು. ಇವು ಮೂರಲ್ಲಿ ಒಂದು ಕೇಳ್ತಾನೆ. ನೆಕ್ಸ್ಟು ಪಾಶ್ಚಾತ್ಯೀಕರಣದ ಪರಿಣಾಮಗಳನ್ನು ವಿವರಿಸಿರಿ, ಮೂರನೇ ಪ್ರಶ್ನೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಸಂಸ್ಕೃತಾನುಕರಣದ ಪ್ರಮುಖವಾದ ಅಂಶಗಳನ್ನು ವಿವರಿಸಿರಿ. ಇಷ್ಟು ಟೋಟಲ್ ಆಗಿ 42ರಿಂದ 43 ಪ್ರಶ್ನೆಗಳು ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ. ಇವು ಬಿಟ್ಟರೆ ಬೇರೆ ಯಾವ ಪ್ರಶ್ನೆಗಳು ಕೂಡ ಬರೋದಿಲ್ಲ. ಯಾರು 43 ಪ್ರಶ್ನೆಗಳನ್ನು ಓದ್ತೀರಾ ಅವರು ಟಾಪರ್ ಬರ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಇಂಗ್ಲೀಷ್ ವಿಡಿಯೋಸ್ಗಳು ಇದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.